ಕೆಲವೊಂದು ಸೀರಿಯಲ್ಗಳಲ್ಲಿ ಹೀರೋ ಹೀರೋಯಿನ್ ಪಾತ್ರಕ್ಕಿಂತ ವಿಲನ್ ಪಾತ್ರಗಳಿಗೆ ತೂಕ ಹೆಚ್ಚು. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲೂ ಅಷ್ಟೇ. ಇಲ್ಲಿ ಕೂಡ ಕೀರ್ತಿ ಪಾತ್ರಕ್ಕಿರೋ ವೇಟೇಜ್ ಬೇರೆ ಪಾತ್ರಕ್ಕಿಲ್ಲ ಅಂದ್ರೂ ತಪ್ಪಾಗಲ್ಲ. ಕೀರ್ತಿ ಇದ್ರೇನೆ ಕತೆ ಸಾಗೋದು. ಕೀರ್ತಿ, ಲಕ್ಷ್ಮಿ, ವೈಷ್ಣವ್ ತ್ರಿಕೋನ ಪ್ರೇಮ ಕಥೆಯೇ ಸೀರಿಯಲ್ನ ಹೈಲೈಟ್ಸ್. ಆದ್ರೆ ಅದ್ಯಾಕೋ ಏನೋ ದಿಢೀರಂತ ಕೀರ್ತಿ ಪಾತ್ರಕ್ಕೆ ಗುಡ್ ಬೈ ಹೇಳಲಾಗ್ತಿದೆ. ಕೀರ್ತಿ ಪಾತ್ರ ಅಂತ್ಯ ಆಗ್ತಿದ್ಯಾ ಅಂತ ವೀಕ್ಷಕರು ಕೇಳ್ತಿರುವಾಗ್ಲೇ ಬರೀ ಅಂತ್ಯ ಯಾಕೆ, ಅಂತ್ಯ ಸಂಸ್ಕಾರವನ್ನೇ ಮಾಡ್ತಿದ್ದಾರೆ ಸೀರಿಯಲ್ ಡೈರೆಕ್ಟರ್. ಸೀರಿಯಲ್ ಕತೆ ಚೆನ್ನಾಗಿರುವಾಗ ಸೀರಿಯಲ್ನಲ್ಲಿ ಕೀರ್ತಿ ಪಾತ್ರಕ್ಕೆ ತೂಕ ಹೆಚ್ಚಿರುವಾಗ್ಲೇ, ಅದು ಕೂಡ ಚೆಂದುಳ್ಳಿ ಚೆಲುವೆ ಕೀರ್ತಿಯನ್ನ ಇಷ್ಟಪಡೋ ವೀಕ್ಷಕರಿರುವಾಗ್ಲೇ ಪಾತ್ರ ಮುಗಿಸೋ ಅರ್ಜೆಂಟ್ ಯಾಕೆ ಎಂಬ ಬಗ್ಗೆ ವಿವರಿಸ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರೋ ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ಲಕ್ಷ್ಮೀ ಬಾರಮ್ಮ ಕೂಡ ಬೆಸ್ಟ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಈ ಸೀರಿಯಲ್ನಲ್ಲಿ ವೈಷ್ಣವ್, ಲಕ್ಷ್ಮಿ ಜೊತೆಗೆ ಕಾವೇರಿ ಹಾಗೂ ಕೀರ್ತಿ ಪಾತ್ರಗಳು ಹೈಲೈಟ್ ಆಗಿವೆ. ಎಷ್ಟೋ ಸಲ ಹೀರೋ ಹಾಗೂ ಹೀರೋಯಿನ್ಗಳೇ ಬೋರ್ ಆಗುವಷ್ಟರ ಮಟ್ಟಿಗೆ ಕೀರ್ತಿ ಪಾತ್ರ ಹೈಲೈಟ್ ಆಗಿದೆ. ಕಾವೇರಿ ಎಂಬ ಅತ್ತೆ ಪಾತ್ರವು ಸೂಪರ್ ಆಗಿ ಮೂಡಿ ಬರ್ತಿದೆ. ಆದ್ರೀಗ ಸೀರಿಯಲ್ನಲ್ಲಿ ಟ್ವಿಸ್ಟ್ ಕೊಟ್ಟಿರೋ ಡೈರೆಕ್ಟರ್ ಪ್ರೇಕ್ಷಕರಿಗೂ ಕೂಡ ದೊಡ್ಡದಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕೀರ್ತಿ ಬದುಕಿದ್ದಾಳೆ ಅಂತ ಕಾಯ್ತಿದ್ದ ಪ್ರೇಕ್ಷಕರು ಇವತ್ತು ರಿಲೀಸ್ ಆಗಿರೋ ಪ್ರೋಮೋ ನೋಡಿ ಶಾಕ್ ಆಗಿದ್ದಾರೆ. ಕೀರ್ತಿ ಪಾತ್ರ ಮುಗಿತಾ, ಕೀರ್ತಿ ಪಾತ್ರ ಅಂತ್ಯ ಮಾಡಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು. ಈಗ ನೋಡಿದ್ರೆ ಕೀರ್ತಿಗೆ ಅಂತ್ಯ ಸಂಸ್ಕಾರವೇ ನಡೀತಿದೆ. ನನಗೆ ನೀನೇ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ನಿನ್ನ ಮತ್ತೆ ಪುಟ್ಟನ ಮದುವೆನ ಮುರ್ದೆ. ಕಾವೇರಿ ಕುತಂತ್ರ ಕೀರ್ತಿಯೇ ಬಯಲು ಮಾಡ್ತಾಳೆ ಅಂತ ವೀಕ್ಷಕರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರು. ಅದೇ ರೀತಿಯೇ ಸೀರಿಯಲ್ ಕತೆ ಸಾಗ್ತಾ ಇತ್ತು. ಕಾವೇರಿಯ ಅಸಲಿ ಮುಖವಾಡ ಕಳಚಲೆಂದು ಬೆಟ್ಟದ ತುದಿಯಲ್ಲಿ ಕೀರ್ತಿ ಮಂಟಪ ಹಾಕಿಸಿದ್ಲು. ಅದಕ್ಕಾಗಿಯೇ ಕಾವೇರಿಯನ್ನ ಡೋಲು ಬಾರಿಸುತ್ತಲೇ ಕರೆಸಿಕೊಂಡಿದ್ಲು. ಇಲ್ಲಿ ಕೀರ್ತಿಗೆ ಶಾಕ್ ಕೊಟ್ಟ ಕಾವೇರಿ ಮಗನ ಮದುವೆ ರಹಸ್ಯದ ಬಗ್ಗೆ ಸತ್ಯ ಬಾಯ್ ಬಿಟ್ಟಿದ್ದಾಳೆ. ಬೇಕಂತಾನೆ ಕೀರ್ತಿ ಮತ್ತು ವೈಷ್ಣವ್ ಜೋಡಿಯನ್ನ ದೂರ ಮಾಡಿದ್ದು ನಾನೇ ಅಂತ ಕಾವೇರಿ ಹೇಳಿದ್ದಾಳೆ. ಕೊನೆಗೆ ಕಾವೇರಿಯ ಕೀರ್ತಿಯನ್ನ ಬೆಟ್ಟದಿಂದ ತಳ್ಳಿದ್ದಾಳೆ. ಪ್ರೀತಿಗಾಗಿ, ಸತ್ಯಕ್ಕಾಗಿ ಹೋರಾಟ ಮಾಡಿದ ಕೀರ್ತಿ ಬೆಟ್ಟದಿಂದ ಬೀಳ್ತಾಳೆ. ಬಿದ್ದಿದ್ದು ಮಾತ್ರ ಜೀವ ಹೋಗಿಲ್ಲ ಅಂತ ಇಷ್ಟು ದಿನ ವೀಕ್ಷಕರು ಕಾಯ್ತಾ ಇದ್ರು. ಕೀರ್ತಿ ಪಾತ್ರ ಮತ್ತೆ ಬರುತ್ತೆ, ಕಾವೇರಿಯ ಮುಖವಾಡ ಕಳಚುತ್ತೆ ಅಂತ ಕಾದಿದ್ದೇ ಬಂತು. ಕೀರ್ತಿಯ ದುರಂತ ಕತೆ ಎಪಿಸೋಡ್ ನೋಡಿದ್ರು ಕೂಡ ಕೀರ್ತಿ ಪಾತ್ರ ಎಂಡ್ ಆಗಲ್ಲ, ತನ್ವಿರಾವ್ ಎಂಬ ಮೋಹಕ ಚೆಲುವೆ ಸೀರಿಯಲ್ನಲ್ಲಿ ಮುಂದುವರಿತಾಳೆ ಅಂತಾನೆ ವೀಕ್ಷಕರು ಭಾವಿಸಿದ್ರು. ಕೊನೆಗೂ ನೀವು ಹೀಗೆಲ್ಲ ನಿರೀಕ್ಷೆ ಇಟ್ಕೊಳ್ಬೇಡಿ, ಕೀರ್ತಿ ಪಾತ್ರಕ್ಕೆ ಗುಡ್ ಬೈ ಹೇಳಿ ಅನ್ನೋ ರೀತಿ ಕತೆ ಸಾಗ್ತಿದೆ. ಕೀರ್ತಿಯ ಅಂತ್ಯ ಸಂಸ್ಕಾರದ ಎಪಿಸೋಡ್ ಪ್ರಸಾರವಾಗ್ತಿದೆ. ಇವತ್ತು ಕೀರ್ತಿ ಪಾಪ್ಯುಲರ್ ಡಾನ್ಸರ್, ಫೇಮಸ್ ಡಾನ್ಸ್ ಕೊರಿಯೋಗ್ರಫರ್. ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದಲೂ ನನಗೆ ಯಾವುದೂ ಕೊರತೆ ಅನಿಸ್ಲೇ ಇಲ್ಲ. ಬೇಕು ಅನ್ಸಿದ್ದು ಬೇಕಾದಾಗ ಬೇಕಾದಷ್ಟು ಸಿಕ್ತು. ನನ್ನ ಜೀವನದಲ್ಲಿ ನಾನು ವೇಟ್ ಮಾಡಿದ್ದು, ಕಾದಿದ್ದು ಒಂದಕ್ಕೆ ಮಾತ್ರ. ಮೋಸದಿಂದ, ಸೇಡಿನಿಂದ, ಕೇಡಿನಿಂದ, ಪ್ರೀತಿಯಿಂದ ಎಲ್ಲಾ ಬಗೆಯಲ್ಲೂ ಕೀರ್ತಿ ತನ್ನ ಪ್ರೀತಿಯನ್ನ ಪಡೆಯಲು ಯತ್ನಿಸುತ್ತಿರೋ ರೀತಿಯಂತೂ ಎಕ್ಸಲೆಂಟ್. ಕೀರ್ತಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ತನ್ವಿರಾವ್ ಸಖತ್ ಅಭಿನಯವಂತೂ ಸೂಪರ್. ಕೀರ್ತಿ ಪಾತ್ರ ಮುಗಿತು, ಕೀರ್ತಿ ಪಾತ್ರ ಮಾಡ್ತಿದ್ದ ತನ್ವಿರಾವ್ ಸೀರಿಯಲ್ ಇಂದ ಹೊರಗೆ ಬರೋದು ಗ್ಯಾರಂಟಿ. ಹೀಗೆ ಊಹಿಸಿಕೊಂಡೇ ಸೀರಿಯಲ್ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ. ಮಿಸ್ ಯು ಕೀರ್ತಿ ಅಂತ ಸೀರಿಯಲ್ ಪ್ರೋಮೋಗಳಿಗೆ ಕಾಮೆಂಟ್ ಮಾಡ್ತಿದ್ದಾರೆ. ಆದ್ರೂ ಪ್ರೀತಿಗೋಸ್ಕರ ಕಾಯೋದು ಕಷ್ಟ ಅಲ್ವಾ? And then that beautiful day, ವೈಶ್ ಫೈನಲಿ ನನ್ನ ಪ್ರೀತಿನ ಒಪ್ಕೊಂಡ. ನನ್ಗಂತೂ ಆಕಾಶ ಭೂಮಿ ಒಂದಾದಷ್ಟು ಖುಷಿಯಾಗಿತ್ತು. ಅಂತೂ ಇಂತೂ ಕೀರ್ತಿ ಪಾತ್ರ ದಿಢೀರ್ ಅಂತ ಎಂಡ್ ಆಗಿದೆ. ಇದರಿಂದಾಗಿ ಲಕ್ಷ್ಮಿ, ವೈಷ್ಣವ್ ಪಾತ್ರಗಳಷ್ಟೇ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡ್ರೆ ಸೀರಿಯಲ್ ಡಲ್ ಹೊಡೆಯೋದು ಪಕ್ಕ ಅಂತಿದ್ದಾರೆ ಫ್ಯಾನ್ಸ್. ನೋಡೋಣ ಸೀರಿಯಲ್ ಕತೆಗೆ ಮುಂದೆ ಯಾವ ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನ. ಇಲ್ಲ, ಸದ್ಯದಲ್ಲಿಯೇ ಬಿಗ್ ಬಾಸ್ ಶುರುವಾಗಲಿದೆ. ಅಷ್ಟರಲ್ಲಿ ಸೀರಿಯಲ್ ಮುಗಿದು ಹೋಗುತ್ತಾ, ಅದನ್ನು ಮುಂದೆ ನೋಡೋಣ. ನಮಸ್ಕಾರ.